ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸವ್ಯ ಸಂತೋಷ್ ಕನ್ನಡ ಬ್ಲಾಗ್ಸ್. ಸೊ ಇವತ್ತು ಫ್ರೈಡೇ, ಪೂಜೆ ಮಾಡೋಣ ಅಂದ್ಬಿಟ್ಟು ಜಸ್ಟ್ ಮನೆ ಕ್ಲೀನಿಂಗ್ ಎಲ್ಲ ಮುಗೀತು. ಸ್ನಾನನೂ ಆಗಿದೆ. ಇವಾಗ ಸ್ಕಿನ್ ಕೇರ್ ಮಾಡ್ತಾಯಿದ್ದೀನಿ. ಸೊ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ನ ನೋಡೋದಕ್ಕೆ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ಈ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ನ ಒಂದ್ಸಲ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಸಹ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಯಾವುದೇ ವಿಡಿಯೋನು ನೀವು ಮಿಸ್ ಮಾಡ್ತೀನಿ ನೋಡ್ಬೋದು. ಸೊ ಮೊದಲಿಗೆ ನಾನು ಫೇಸ್ಗೆ ಏನೂ ಅಪ್ಲೈ ಮಾಡಿಲ್ಲ, ಜಸ್ಟು ಸ್ನಾನ ಆಗಿದೆ ಅಷ್ಟೇ. ಇವಾಗ ರೋಸ್ ವಾಟರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಕಾಮ ಆಯುರ್ವೇದ ರೋಸ್ ವಾಟರ್, ಇದು ರೆಗ್ಯುಲರಾಗಿ ಇದನ್ನೇ ಯೂಸ್ ಮಾಡೋದು ನಾನು. ಸೊ ತುಂಬ ಚೆನ್ನಾಗಿ ಅನಿಸುತ್ತೆ. ಯಾವಾಗಲೂ ಅಂದರೆ ಹೋಲ್ ಡೇ ಸ್ಕಿನ್ ಹೈಡ್ರೇಟ್ ಆಗಿರುತ್ತೆ, ತುಂಬ ಸ್ವೆಟ್ ಆಗೋದಿಲ್ಲ. ಹಾಗೆಯೇ ಮೇಕಪ್ ಮಾಡಿದ್ರೂ ಸಹ ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಸೊ ಹಾಗಾಗಿ ಈ ಒಂದು ರೋಸ್ ವಾಟರ್ನ ಪ್ರಿಫರ್ ಮಾಡ್ತೀನಿ ನಾನು. ಸೊ ಇದನ್ನು ಹೀಗೆ ಡ್ರೈ ಆಗಕ್ಕೆ ಬಿಡೋಣ. ಸೊ ಅದು ಡ್ರೈ ಆದಮೇಲೆ ನೆಕ್ಸ್ಟು ಲ್ಯಾಕ್ಮಿ ಪೀಚ್ ಮಿಲ್ಕ್ ಮಾಯಿಶ್ಚರೈಸರ್ ಹಚ್ತಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ರಿವೆಲಾ ಟಿಂಟ್ ಸನ್ಸ್ಕ್ರೀನ್ ಲೋಷನ್ 50 SPF 50 ಇದೆ. ಸೊ ಇದನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಜಸ್ಟ್ 2 ಡ್ರಾಪ್ ಅಷ್ಟು ತೊಗೊಂಡ್ರೆ ಸಾಕು, ಎಂಟೈರ್ ಫೇಸ್ಗೆ ಅಪ್ಲೈ ಮಾಡ್ಬೋದು. ಟಿಂಟ್ ಲೋಷನ್ ಹಚ್ಚಿ ಆಯಿತು. ಇವಾಗ ದೇವ್ರ ಮನೆ ಕಡೆ ಹೋಗೋಣ. ಮುಗೀತು. ಇವಾಗ ಬಟ್ಟೆ ವಾಶ್ ಆಗಿದೆ, ಅದನ್ನು ಒಣಗಾಕಬೇಕು. ಸೊ ರೆಸ್ಟೇ ಸಿಗ್ತಾ ಇಲ್ಲ, ರಜಾ ಸಿಗ್ತಿದೆ, ರೆಸ್ಟ್ ಸಿಗ್ತಾ ಇಲ್ಲ. You say behind my smile, I'll say whatever you want. ಸೊ ಬಟ್ಟೆ ಎಲ್ಲ ಒಣಗಿ ಹಾಕಿದಾಯಿತು. ನಾನು ಪೂಜೆ ಮಾಡಿರುವಂಥ ರೀತಿ ನಿಮಗೆಲ್ರಿಗೂ ಇಷ್ಟ ಆಯಿತಾ? ಜಸ್ಟ್ ಸಿಂಪಲ್ಲಾಗಿ ಪೂಜೆ ಮಾಡಿರುವಂಥದ್ದು. ಹೂ ಹಾಕಿ ಚಿಕ್ಕದಾಗಿ ರಂಗೋಲಿಯನ್ನು ಬಿಡಿಸಿ ಪೂಜೆ ಮಾಡಿದ್ದೀನಿ. ಸ್ವಲ್ಪ ಕೆಲಸ ಇತ್ತು ಹೊರಗಡೆ, ಸೊ ಹೊರಡಬೇಕು ಇವಾಗ. ಗೌರಿ ಹಬ್ಬಕ್ಕೆ ಸ್ಯಾರಿ ತೊಗೊಂಡಿದ್ದೆ ಅಲ್ವಾ, ಅದಕ್ಕೆ ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದೀನಿ. ಹಬ್ಬಕ್ಕೆ ಕೊಡಲೇ ಇಲ್ಲ ಅವರು, ಹಬ್ಬ ಮುಗಿದ್ಮೇಲೆ ಕೊಟ್ಟರು. ಸೊ ಸಖತ್ ಬೇಜಾರಾಯಿತು. ಅವಾಗೆಲ್ಲ ಕಾಲ್ ಮಾಡಿದೆ, ಪಿಕ್ಕೇ ಮಾಡಲಿಲ್ಲ, ಸ್ಟೋರ್ ಸಹ ಕ್ಲೋಸ್ ಆಗಿತ್ತು. ಸೊ ಅದಾದಮೇಲೆ ಕೊಟ್ಟರು, ಏನೋ ಪ್ರಾಬ್ಲಮ್ ಆಗಿತ್ತಂತೆ, ಹಾಗಾಗಿ ತೆಗೆದಿರಲಿಲ್ಲ, ಸಾರಿ ಅಂತ ಅಂದರು. ಸೊ ಇನ್ನೇನು ಮಾಡೋಕ್ಕಾಗುತ್ತೆ, ಇರೋದೇ ಹಾಕ್ಕೊಂಡಿದ್ದೆ ನಾನು. ಸೊ ಇವಾಗ ಆ ಸ್ಯಾರಿದು ಬ್ಲೌಸ್ ಕೊಟ್ಟಿದ್ದಾರೆ, ಈ ರೀತಿ ಸ್ಟಿಚ್ ಮಾಡಿಸಿದ್ದೀನಿ, ನೋಡ್ತಿರ್ಬೋದು. ಸಿಂಪಲಾಗಿ ವರ್ಕ್ ಮಾಡಿಸಿದ್ದಾರೆ. ನಾನು ಇದಕ್ಕೆ ಏನು ವರ್ಕ್ ಹೇಳಿರಲಿಲ್ಲ, ಪ್ಲೇನ್ ಬ್ಲೌಸ್ ಮತ್ತು ಏನೋ ಮೆಗಾ ಸ್ಲೀವ್ ಅಷ್ಟೇ ಹೇಳಿದ್ದು. ಬಟ್ ಇವರು 2 ಬ್ಲೌಸ್ ಕೊಟ್ಟಿದ್ದೆ, ಎರಡಕ್ಕೂ ಸೇಮ್ ಸ್ಟಿಚ್ ಮಾಡಿಬಿಟ್ಟಿದ್ದಾರೆ, ಸೇಮ್ ಡಿಸೈನು. ಇಲ್ಲಿ ಬಫ್ ಕೊಟ್ಟಿದ್ದಾರೆ, ಸೇಮ್ ಎರಡು ಸೈಡ್ ಸೇಮ್ ಪಫ್ ಅಟ್ಯಾಚ್ ಮಾಡಿದ್ದಾರೆ. ಜೊತೆಗೆ
ಫುಲ್ ಸ್ಲೀವ್ ಅಂದರೆ ಇಷ್ಟು ಬರುತ್ತಲ್ಲ ಅಷ್ಟು ಸ್ಲೀವ್ನ ಸ್ಟಿಚ್ ಮಾಡಿದ್ದಾರೆ, ವರ್ಕ್ ಮಾಡಿಸ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಇದು ಡಿಸೈನರ್ ಸ್ಯಾರಿ, ಟಿಶ್ಯೂ ಸಿಲ್ಕ್ ಸ್ಯಾರಿ ಅಂತಾರಲ್ಲ ಆ ಥರ ಬರುತ್ತೆ. ಸಿಂಪಲಾಗಿ ಸ್ಟಿಚ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ ನಾನು, ಬಟ್ ಇದನ್ನು ಗ್ರ್ಯಾಂಡ್ ಲುಕ್ ಕೊಟ್ಬಿಟ್ಟಿದ್ದಾರೆ. ನೋಡ್ತಿರ್ಬೋದು ಬ್ಯಾಕ್ ಡಿಸೈನ್ ಈ ರೀತಿಯಾಗಿದೆ, ಕಾಣಿಸ್ತಿದ್ಯಾ? ಫ್ರಂಟ್. ಸೊ ಇದೇ ಸೇಮ್ ಡಿಸೈನಲ್ಲಿ ಇನ್ನೊಂದು ಸ್ಯಾರಿ ಬ್ಲೌಸ್ನ ಸಹ ಸ್ಟಿಚ್ ಮಾಡಿದ್ದಾರೆ. ಈ ಸ್ಯಾರಿನ ನಾನು ಆಲ್ರೆಡಿ ವೇರ್ ಮಾಡಿದ್ದೀನಿ, ಗೋಲ್ಡ್ ಬ್ಲೌಸ್ ಜೊತೆಗೆ ಮ್ಯಾಚ್ ಮಾಡಿಕೊಂಡು ವೇರ್ ಮಾಡಿದ್ದೆ. ಬ್ಲೌಸ್ ಮಾತ್ರ ಸ್ಟಿಚ್ ಮಾಡಿಸಿರ್ಲಿಲ್ಲ. ನೋಡ್ತಿರ್ಬೋದು ಈ ನೇವಿ ಬ್ಲೂ ಸ್ಯಾರಿ ಲಾಸ್ಟು ಯಾವುದೋ ಒಂದು ವ್ಲಾಗಲ್ಲಿ ಹಾಕ್ಕೊಂಡಿದ್ದೀನಿ, ನೀವು ನೋಡಿರ್ಬೋದು. ಅದು ಲಿಂಕ್ ಸಿಕ್ಕಿದ್ರೆ ಹಾಕ್ತೀನಿ ನಾನು. ಸೊ ಸೇಮ್ ಡಿಸೈನ್ ಮಾಡಿದ್ದಾರೆ ಇದಕ್ಕೂ. ನೆವಿ ಬ್ಲೂ ಥ್ರೆಡ್ಡಲ್ಲಿ ಡಿಸೈನ್ ಮಾಡಿದ್ದಾರೆ. ಅದು ಕಾಣಿಸ್ತಾನೆ ಇಲ್ಲ, ಹೈಲೈಟೇ ಆಗಿಲ್ಲ, ಜಸ್ಟ್ ಗೋಲ್ಡ್ ಮಾತ್ರ ನೀಟಾಗಿ ಕಾಣಿಸೋದು. ನೀವು ನೋಡ್ತಿರ್ಬೋದು ನೆವಿ ಬ್ಲೂ ಥ್ರೆಡ್ಡಲ್ಲಿ ವರ್ಕ್ ಮಾಡಿರುವಂಥದ್ದು ಹೈಲೈಟ್ ಆಗಿ ಕಾಣಿಸ್ತಾ ಇಲ್ಲ. ಸೊ ಏನೋ ಬಿಡು ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟೆ, ಏನೂ ಕೇಳೋಕ್ಕೆ ಹೋಗಲಿಲ್ಲ ಅವ್ರಿಗೆ. ಸೊ ಫುಲ್ ಸ್ಲೀವ್ಗೆ ಈ ರೀತಿ ಒಂದು ಶಂಕು ಡಿಸೈನಲ್ಲಿ ಮಾಡಿದ್ದಾರೆ. ಇದು ಸ್ಲೀವ್ಗೆ ಇಲ್ಲಿ ಬರುತ್ತೆ. ಸೊ ಹೇಗಿದೆ ಕಮೆಂಟ್ ಮಾಡಿ. ಡಿಸೈನ್ ಓಕೆ, ಬಟ್ ಎರಡೂ ಬ್ಲೌಸು ಸೇಮ್ ಸ್ಟಿಚ್ ಮಾಡಿಬಿಟ್ಟಿದ್ದಾರೆ, ಅದೇ ಬೇಜಾರಾಗಿದ್ದು. ಇನ್ನೊಂದು ಸಲ ಕೊಡಬಾರ್ದಪ್ಪ ಅನಿಸ್ಬಿಟ್ಟಿದೆ ನನಗಂತೂ, ಹೇಳ್ಕೊಳಕ್ಕಾಗ್ತಿಲ್ಲ ನನ್ನ ಬೇಜಾರನ್ನ, ಆ ಥರ ಆಗಿಬಿಟ್ಟಿದೆ. ಬಟ್ ಏನೋ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಟೈಮು ಬೇರೆ ಟೈಲರ್ಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ಸಲ ಕೊಡೋಕ್ಕೆ ಹೋಗಬಾರ್ದು ಇವ್ರ ಹತ್ರ ಅಂತ. ಸೊ ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ಅದು ಬಂದಿಲ್ಲ ಅಂತಂದರೆ ಬೇಜಾರಾಗೇ ಆಗುತ್ತೆ. ಅದರಲ್ಲೂ ಎಸ್ಪೆಷಲಿ ನಮ್ಮಂಥ ಲೇಡೀಸ್ಗಳಿಗೆ ಸ್ಯಾರಿ ಅಂದರೆ ತುಂಬ ಕ್ರೇಜ್ ಇರುತ್ತೆ. ಅದರಲ್ಲೂ ಈ ಥರ ಡಿಸೈನರ್ ಸ್ಯಾರಿ ಹಬ್ಬಕ್ಕೆ ಮತ್ತು ಫಂಕ್ಷನ್ಗೆ ಅಂದ್ಬಿಟ್ಟು ತೊಗೊಂಡಿರ್ತೀವಿ, ಅದನ್ನೆಲ್ಲ ಈ ಥರ ಮಾಡಿಬಿಟ್ರೆ ಯಾರಿಗೆ ತಾನೇ ಇಷ್ಟ ಆಗುತ್ತೆ ಹೇಳಿ. ಸೊ ಸಖತ್ ಬೇಜಾರಾಯಿತು. ಸೊ ಅಲ್ಲಿಂದ ಅಮ್ಮನ ಮನೆ ಕಡೆಗೆ ಬಂದ್ವಿ. ನನ್ನ ಮಗ ಹೋಮ್ವರ್ಕ್ ಮಾಡ್ತಾಯಿದ್ದ. ಸೊ ಅಂದರೆ ಇವಾಗ ಎಕ್ಸಾಮ್ ನಡೀತಾ ಇದೆ ಅಲ್ವಾ, ಫಸ್ಟ್ ಸೆಮಿಸ್ಟರ್. ಸೊ ಹಾಗಾಗಿ ಓದ್ಸೋಣ ಅಂದ್ಬಿಟ್ಟು ಕೂತ್ಕೊಂಡಿದ್ದೀನಿ. ನನ್ನ ಮಗ ಓದ್ಕೊಳ್ತಾ ಇದ್ದ, ಪ್ರಾಕ್ಟೀಸ್ ಮಾಡ್ತಾಯಿದ್ದ. ಸೊ ನಾನು ಹಾಗೆಯೇ ನೋಡ್ಕೊಳ್ಳೋಣ ಅಂದ್ಬಿಟ್ಟು ಅವನ ಜೊತೆಗೇ ಕೂತ್ಕೊಂಡಿದ್ದೆ. ನನ್ನ ಮಗನಿಗೆ ಕ್ಯಾಮ್ರಾ, ಫೋಟೋ, ವೀಡಿಯೋ ಇದೆಲ್ಲ ಇಷ್ಟ ಆಗಲ್ಲ, ಸ್ವಲ್ಪ ಸಂಕೋಚ ಪಡ್ತಾನೆ. ನನ್ನ ಮಗಳು ಆ ಥರ ಅಲ್ಲ, ನಾನು ವೀಡಿಯೋ ಮಾಡ್ತಿದ್ದೀನಿ ಅಂದರೆ ಸಾಕು ಬಂದುಬಿಡ್ತಾಳೆ. ಸದ್ಯ ನೋಡ್ತಿಲ್ಲ, ಇವಾಗ ಆ ಕಡೆ ತಿರ್ಕೊಂಡಿದ್ದು. ನಾನು ಓದ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಪಪ್ಪನ ಜೊತೆಯಲ್ಲಿ ಏನೋ ಹೇಳಿಸ್ಕೊಳ್ತಾ ಇದ್ಲು. ಸೊ ಹಾಗೆಯೇ ಓದ್ಸೋಣ ಅಂದ್ಬಿಟ್ಟು ನಾನು ಜೊತೇಲಿ ಕೂತ್ಕೊಂಡಿದ್ದೀನಿ, ನೋಡ್ತಿರ್ಬೋದು. ಸೊ ಇವಾಗ ನನ್ನ ಮಗಳೂ ಸಹ ಬಂದು ನನಗೂ ಹೇಳ್ಕೊಡಿ ಮಮ್ಮಿ, ನಾನು ಹೇಳಿಸ್ಕೊತೀನಿ, ಆ್ಯಪಲ್ ಬಾಲ್ ಅಂತೆಲ್ಲ ಹೇಳ್ತಾ ಇದ್ಲು ಅವಳ ಪಾಡ್ಗಳು. ಸೊ ನಾನು ಅವಳನ್ನ ಕೂರಿಸ್ಕೊಂಡು ಹೇಳ್ಕೊಡ್ತಾ ಇದ್ದೆ. ಓಕೆ, ನೆಕ್ಸ್ಟ್ ಬಿ ಫಾರ್ ಬಾಲ್. ಓಕೆ, ಬಾಲ್ ಅಲ್ಲ ಮಗಳೇ, ಅದು ಬಿ ಫಾರ್ ಬ್ಯಾಗ್ ಅಂತ ಇದೆ ಬುಕ್ಕಲ್ಲಿ. ಬಿ ಫಾರ್ ಬ್ಯಾಗ್. ಓಕೆ, ನೆಕ್ಸ್ಟ್ ಸಿ ಫಾರ್ ಕ್ಯಾಟ್. ಓಕೆ, ನೀನು ಹೇಳು. ಸಿ ಫಾರ್ ಕ್ಯಾಟ್. ಡಿ ಫಾರ್ ಡಾಗ್. ಡಾಗ್. ಡಿ ಫಾರ್ ಡ್ರಮ್. D for drum. ಇದು G for grapes. G for grapes. ಮತ್ತೆ G for goat. H for hen. H for ನನ್ನ ಮಕ್ಕ. ಸೊ ಫ್ರೆಂಡ್ಸ್, ನೈಟ್ ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ನನ್ನ ಮಗ ಓದ್ಕೊಳ್ತಾ ಇದ್ದ, ಮಗಳೂ ಸಹ ಬಂದಳು. ಅವಳ ಜೊತೆ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಊಟ ಎಲ್ಲ ಮಾಡಿಕೊಂಡು ಮಲ್ಕೊಳ್ಳೋದು 11:30 ಆಯಿತು. ರೆಗ್ಯುಲರಾಗಿ ಅಷ್ಟೊತ್ತೇ ಆಗುತ್ತೆ.
ಸೊ ಇದು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ನನ್ನ ಡ್ಯೂಟಿ ಪ್ಲೇಸ್ನಲ್ಲಿ ವರ್ಕ್ ಸ್ಟಾರ್ಟ್ ಆಗಿದೆ. ಸೊ ಸಿಸ್ಟಮಲ್ಲಿ ಸ್ವಲ್ಪ ರಿಪೋರ್ಟ್ಸ್ ಇತ್ತು, ಅದೆಲ್ಲನೂ ಬರ್ಕೊಳ್ಳೋಣ ಅಂದ್ಬಿಟ್ಟು ನೋಡ್ಕೊಳ್ತಾ ಇದ್ದೆ. ಸೊ ಡ್ಯೂಟಿಗೆ ಬಂದಿದ್ದೀನಿ. ಇವಾಗ ಟೈಮ್ 11:30 ಆಗಿದೆ. ಸೊ ಇವತ್ತು ನಮ್ಮ ಸ್ಟೋರ್ದು ಆ್ಯನಿವರ್ಸರಿ, ಫಸ್ಟ್ ಇಯರ್ ಆ್ಯನಿವರ್ಸರಿ ಇದೆ. ಸೊ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಏನಿಲ್ಲ, ಸಿಂಪಲಾಗಿ ಕೇಕ್ ಕಟಿಂಗ್ ಇರುತ್ತೆ. ನಮ್ಮ ಕ್ಲಸ್ಟರ್ ಮ್ಯಾನೇಜರ್ ಸಹ ಬರ್ತಾರೆ. ಸೊ ನಾವು 3 ಜನ ಇರ್ತೀವಿ, ನಮ್ಮ ಮ್ಯಾನೇಜರು ಮತ್ತು ರಾಘು, ನಾನು 3 ಜನ ಇರ್ತೀವಿ. ಸೊ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಹೇಗಾಗತ್ತೆ. ಕೇಕ್ ಕಟ್ ಮಾಡಬೇಕು ಸಂಜೆ. ಸೊ ರಿಪೋರ್ಟ್ಸ್ ಇರುತ್ತೆ, ಬರ್ಕೊಳ್ತಾ ಇದ್ದೆ. ಟಿಫನ್ನು ಇನ್ನೂ ಆಗಿಲ್ಲ, ಹಸ್ಬೆಂಡ್ ತಂದುಕೊಟ್ಟಿದ್ದಾರೆ. ವಾಂಗಿಬಾತ್ ಅನಿಸುತ್ತೆ ಮೇ ಬಿ. ಸ್ಮೆಲ್ ನೋಡಿದ್ರೆ ಹಾಗೆ ಅನ್ನಿಸ್ತು, ನಾನು ಇನ್ನೂ ಓಪನ್ ಮಾಡಿ ನೋಡಿಲ್ಲ. ಲಂಚ್ ಬಾಕ್ಸ್ ತಂದು ಕೊಟ್ಟರು. ಸೊ ಬಾಕ್ಸ್ ರೆಡಿಯಾಗಿದೆ, ತಿನ್ನಬೇಕು ಅಷ್ಟೇ. ಸೊ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ, ಇದು ನೆಕ್ಸ್ಟ್ ಡೇ ಒಂದು ವ್ಲಾಗು. ಸೊ ಕಂಟಿನ್ಯೂ ಮಾಡ್ತಾಯಿದ್ದೀನಿ, ಹೇಗೆ ಹೋಗುತ್ತೆ ನೋಡೋಣ. ಸೊ ಫ್ರೆಂಡ್ಸ್, ನಾನು ಆವಾಗಲೇ ಹೇಳಿದೆ ಅಲ್ವಾ, ನಮ್ಮ ಸ್ಟೋರ್ದು ಫಸ್ಟ್ ಇಯರ್ ಆ್ಯನಿವರ್ಸರಿ ಇದೆ ಅಂತ. ಸೊ ಸೆಲೆಬ್ರೇಟ್ ಮಾಡೋಕ್ಕೆ ಅಂದ್ಬಿಟ್ಟು ಕೇಕ್ ತೊಗೊಂಡು ಬಂದಿದ್ದೀವಿ. ಸೊ ಜಸ್ಟ್ 1/2 kg ಇರ್ಬೋದು ಮೇ ಬಿ. ನಮ್ಮ ಸರ್ ಸಹ ಬಂದಿದ್ದಾರೆ, ಅಂದರೆ ಕ್ಲಸ್ಟರ್ ಮ್ಯಾನೇಜರ್. ಸೊ ಸೆಲೆಬ್ರೇಟ್ ಮಾಡೋಣ ಅಂದ್ಬಿಟ್ಟು ಸಿಂಪಲ್ಲಾಗಿ, ಏನಿಲ್ಲ ಗ್ರ್ಯಾಂಡಾಗಿ ಏನಿಲ್ಲ, ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ. ನಾನು, ನಮ್ಮ ಟೀಮ್ ಮತ್ತು ನಮ್ಮ ಕ್ಲಸ್ಟರ್ ಮ್ಯಾನೇಜರ್. ಸೊ ಎಲ್ಲರೂ ಇದ್ದೀವಿ, ನೀವು ನೋಡ್ತಿರ್ಬೋದು. ಕೇಕ್ ಕಟಿಂಗ್ ನಡೀತಾ ಇದೆ. ಕೇಕ್ ಕಟಿಂಗ್ ಆಗಿ ನೆಕ್ಸ್ಟು ಎಲ್ಲರೂ ಕೇಕ್ ತಿಂತಾಯಿದ್ದೀವಿ. ಸೊ ಫ್ರೆಂಡ್ಸ್, ಇಲ್ಲಿಗೆ ನನ್ನ ಡ್ಯೂಟಿ ಔಟ್ ಟೈಮ್ ಆಗಿದೆ. ಸೊ ಸಿಂಪಲ್ಲಾಗಿ ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಎಲ್ಲ ಮುಗೀತು. ಇವಾಗ ಮನೆ ಕಡೆಗೆ ಹೊರಡೋವಂಥ ಟೈಮು. ಸೊ ಈ ವ್ಲಾಗನ್ನು ಸಹ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಸೊ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ಲೈಕ್ ಸಹ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ, ಹ್ಯಾಪಿಯಾಗಿರಿ ಅಂತ ಹೇಳ್ತಾ ಟಾಟಾ, ಬೈ ಬೈ, ಸಿ ಯು. ಎಲ್ರಿಗೂ ನಮಸ್ಕಾರ.